ಸರ್ಕಾರದ ಸೂಚನೆ ಮೇರೆಗೆ ಜಿಲ್ಲಾಡಳಿತ ಗುಬ್ಬಿ ಪಟ್ಟಣದ ತಾಲೂಕು ಕಚೇರಿಯ ಕಂದಾಯ ಭವನದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಚಾಲನೆಯನ್ನ ನೀಡಿದರು. ಈ ವೇಳೆಯಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದಂತ ಸಾರ್ವಜನಿಕರು ತಮ್ಮ ಸಮಸ್ಯೆಗಳ ಬಗ್ಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಹಲವು ಸಮಸ್ಯೆಗಳನ್ನು ಆಲಿಸಿದಂತಹ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕಂದಾಯ ಗ್ರಾಮಗಳನ್ನು ಗುರುತಿಸಿ ಈಗಾಗಲೇ ಹಕ್ಕುಪತ್ರ ವಿತರಣೆ ನಡೀತಾ ಇದೆ. ಇನ್ನು ಕೆಲವು ಗ್ರಾಮಗಳನ್ನು ಗುರುತಿಸುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿರುವ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಗುಬ್ಬಿ ತಾಲೂಕಲ್ಲಿ ಜನಸಂಪರ್ಕ ಸಭೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸುಮಾರು ಇದುವರೆಗೆ 70 ಸಾರ್ವಜನಿಕರು ವಿವಿಧ ಸಮಸ್ಯೆಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಗುಡ್ ಗವರ್ನೆನ್ಸ್ ಅಂತ ಸಾರ್ವಜನಿಕರು ಮನೆ ಬಾಗಿಲಿಗೆ ಬಂದು ಅವ್ರ ಸಮಸ್ಯೆಗಳು ಏನಂತ ನಾವು ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಇಮಿಡಿಯೇಟ್ ಆಗಿ ಸ್ಪಂದಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಇಡೀ ಜಿಲ್ಲಾಡಳಿತ ತಾಲೂಕಾಡಳಿತ ಇಲ್ಲಿ ಇದ್ದೀವಿ. ಇವತ್ತು 70 ಸಾರ್ವಜನಿಕರು ಏನು ಬಂದಿದ್ದಾರೆ ಅದರಲ್ಲಿ ವಿವಿಧ ಸಮಸ್ಯೆಗಳು, ವಿಶೇಷವಾಗಿ ಕಂದಾಯ ಗ್ರಾಮಗಳು ಬಿಟ್ಟು ಹೋಗಿದೆ. ಅದನ್ನು ಸೇರ್ಪಡೆ ಮಾಡಿ ನಮಗೆ ಹಕ್ಕುಪತ್ರಗಳನ್ನು ಕೊಡಿ ಅಂತ ಅವರು ಹೇಳಿದ್ದಾರೆ. ಅದಿಲ್ಲದೆ ಪೌತಿ ಖಾತೆದು, ದಾರಿದು ಸಮಸ್ಯೆ, ಕೋಡಿ ಸಮಸ್ಯೆ, ಇದು ಬಗ್ಗೆ ಎಲ್ಲ ಅವರು ಅರ್ಜಿ ಕೊಟ್ಟಿದ್ದಾರೆ. ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ. ಒಂದು ಎರಡನೆಯದು ಅಲೆಮಾರಿ ಜನಾಂಗದವರು ಸಾತೇನಹಳ್ಳಿಯಲ್ಲಿ ಸುಮಾರು ಜನರಿಗೆ ಇನ್ನು ಹಾಗಲವಾಡಿ ಗ್ರಾಮದಲ್ಲಿ ಗ್ರಾಮ ಠಾಣಾದಲ್ಲಿ ವಾಸವಿರುವಂತಹ ನಮಗೆ ಹಕ್ಕುಪತ್ರ ನೀಡಿಲ್ಲ ಅನ್ನೋದು ಸಾರ್ವಜನಿಕರ ಮನವಿಯನ್ನ ಸ್ವೀಕರಿಸಿ ಕಂದಾಯ ಮತ್ತು ಸರ್ವೆ ಇಲಾಖೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಂತ ಜಿಲ್ಲಾಧಿಕಾರಿಗಳು ಕೂಡಲೇ ಕಂದಾಯ ಗ್ರಾಮವನ್ನ ಗುರುತು ಮಾಡಿ ತುರ್ತಾಗಿ ಕ್ರಮ ವಹಿಸುವಂತೆ ಕೂಡ ಸೂಚನೆಯನ್ನ ನೀಡಿದ್ರು. ಅದಲ್ಲದೆ ಸ್ಥಳದಲ್ಲಿ ಆಧಾರ್ ಮತ್ತು ಪಡಿತರ ಕಾರ್ಡ್ ವಿತರಣೆಗೆ ಕೂಡ ಡಿಸಿ ಸೂಚನೆಯನ್ನ ನೀಡಿದ್ರು. ಇನ್ನು ಬೆಸ್ಕಾಂ ಅಧಿಕಾರಿಗಳಿಗೂ ಕೂಡ ತರಾಟೆಯನ್ನ ತೆಗೆದುಕೊಂಡ್ರು. ಇದಲ್ಲದೆ ಅಲೆಮಾರಿ ಕುಟುಂಬಗಳಿಗೆ ವಸತಿ ಕಲ್ಪಿಸುವಂತಹ ಕ್ರಮವನ್ನ ಆದಷ್ಟು ಬೇಗ ಮಂಜೂರು ಮಾಡೋದಾಗಿ ಕೂಡ ತಿಳಿಸಿದ್ರು. ಜೊತೆಗೆ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದನೆ ನೀಡದೇ ಇದ್ರೆ ಇನ್ನು ಕ್ರಮವನ್ನ ಕೈಗೊಳ್ಳಲಾಗುವುದು ಅಂತ ಹೇಳಿ ಇಲಾಖೆಯ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಖಡಕ್ ಸೂಚನೆಯನ್ನ ನೀಡಿದ್ರು. ಯಾರ್ಯಾರೆಲ್ಲ ಇನ್ಎಲಿಜಿಬಲ್ ಇದ್ದಾರೆ, ಟ್ಯಾಕ್ಸ್ ಪೇಯರ್ಸ್ ಇರ್ಬೋದು, ಸರ್ಕಾರಿ ಕೆಲಸದಲ್ಲಿ ಇವರೆಲ್ಲರೂ ರಿಮೂವ್ ಮಾಡಬೇಕು ಅಂತ ನಮಗೂ ಒಂದು ಅಂದಾಜು ಪಟ್ಟಿ ಕೊಟ್ಟಿದ್ದಾರೆ. ಇವರೆಲ್ಲ ಇರ್ಬೋದು ಇನ್ಎಲಿಜಿಬಲ್ ಆಗಿ. ಅದನ್ನು ನೋಡಿಕೊಂಡು ನಾವು ಸ್ಥಳದಲ್ಲಿ ಹೋಗಿ ವಿಚಾರಣೆ ಮಾಡಿ ರಿಮೂವ್ ಮಾಡಿರೋ ಪ್ರಕರಣಗಳು ಕೂಡ ಇದ್ದಾವೆ. ಅದರಲ್ಲಿ ಯಾರು ತಪ್ಪಾಗಿ ರಿಮೂವ್ ಆಗಿದ್ದರೆ ನಿಜವಾಗ್ಲೂ ಅವ್ರಿಗೆ ಅದು ಅತಿ ಅನುಕೂಲ ಆಗುತ್ತದೆ ಅಂತ ಹೇಳಿದ್ರೆ ಅವ್ರು ಇಲ್ಲಿ ಬರ್ತಾರೆ. ನಾವು ಮತ್ತೊಮ್ಮೆ ಪರಿಶೀಲನೆ ಮಾಡಿ ತಕ್ಷಣ ಅದಕ್ಕೆ ನಾವು ಕ್ರಮ ಯಾವ ರೈತನ ಅಥವಾ ಎಷ್ಟು ಜಮೀನಿದೆ ಅಂತ ಹೇಳಿ ನಾವು ಸತತವಾಗಿ ನಾವು ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಕೂಡ, ಈ ಜಿಲ್ಲೆಯಲ್ಲಿ ಮಾತ್ರ ಅಂತ ಇಲ್ಲ, ಇಡೀ ರಾಜ್ಯದಲ್ಲಿ ಕೂಡ ದೊಡ್ಡ ಜಮೀನ್ದಾರರು ಯಾರಿದ್ದಾರೆ ಮತ್ತು IT ಟ್ಯಾಕ್ಸ್ ಪೇಯರ್ಸ್ ಯಾರಿದ್ದಾರೆ, ಗೌರ್ಮೆಂಟ್ ಕೆಲಸದಲ್ಲಿ ಅದೆಲ್ಲ ಲಿಸ್ಟ್ ನಮ್ಮ ಹತ್ರ ಇದೆ. ಸೊ ಅದನ್ನು ನಾವು ಪರಿಶೀಲನೆ ಮಾಡಿ ರಿಮೂವ್ ಮಾಡ್ತಾನೆ ಇದ್ದೀವಿ. ಮೇಡಮ್, ಇಂಪಾರ್ಟೆಂಟ್ ಇಶ್ಯೂಸ್ ಸ್ಕೂಲ್ಸ್ ಆ್ಯಂಡ್ ಹಾಸ್ಪಿಟಲ್ಸ್ ನೀವು ಕೂಡ ವಿಸಿಟ್ ಕೊಟ್ಟಾಗ ಬಿದ್ದರೆ ಅದು ಶುರು ಮಾಡ್ತೀವಿ, ಬಟ್ ಏನು ಶುರು ಆಗ್ತಾ ಇಲ್ಲ. ತುಂಬ ಶಾಲೆಗಳು